ನಮಸ್ಕಾರ ಸ್ನೇಹಿತರೆ ನೋಡಿ, ಇವಾಗ NWKRTCದು ನಾನು ಮಧ್ಯಾಹ್ನನೇ ಒಂದು ವಿಡಿಯೋ ಹಾಕಿದ್ದೆ. ಏನಪ್ಪ ಅಂತಂದರೆ ಡೇಟ್ ಮಿಸ್ ಆದವ್ರಿಗೆ 8ನೇ ತಾರೀಕಿಂದ ತೊಗೋತಾ ಇದ್ದಾರೆ ಅಂತ. ಬಟ್ ಅದರಲ್ಲಿ ಕರೆಪತ್ರ ಡೌನ್ಲೋಡ್ ಮಾಡ್ಕೊಳ್ಳಿ ಅಂತ ಹೇಳಿದೆ. ಬಟ್ ಯಾರ್ದು ಕೂಡ ಕರೆಪತ್ರ ಡೌನ್ಲೋಡ್ ಆಗ್ತಿಲ್ಲ ಅಂತ ಸುಮಾರು ಜನ ಫೋನ್ ಮಾಡಿದರು. ಸೊ ಇವಾಗಲೇ ನಾನು ಒಡೆಯರ್ ಸರ್ಗೂ ಕೂಡ ನಾನು ಫೋನ್ ಮಾಡಿ ಕೇಳಿದೆ, ಸರ್ ಈ ಥರ ಕರೆಪತ್ರನೂ ಡೌನ್ಲೋಡ್ ಆಗ್ತಿಲ್ಲ, ನೀವು 8ನೇ ತಾರೀಕಿಂದ ಡೇಟ್ ಮಿಸ್ ಆದವ್ರಿಗೆ ಕೊಟ್ಟಿದ್ದೀರಲ್ಲ, ಮತ್ತು ಹೆಂಗೆ ಮಾಡೋದು ಅಂತ ಕೇಳಿದೆ. ಸೊ ಒಡೆಯರ್ ಸರ್ ಹೇಳಿದರು, ಇಲ್ಲ, ಡೇಟ್ ಮಿಸ್ ಆದವ್ರಿಗೆ ಮತ್ತೆ ಅಂದರೆ 8ನೇ ತಾರೀಕಿಂದ ಅವರು 13ನೇ ತಾರೀಕುವರೆಗೂ ಏನು ಬಿಟ್ಟಿದ್ದಾರಲ್ವ, ಆ ಡೇಟಲ್ಲಿ ನೀವು ಸಂಡೇ ಒಂದಿನ ಬಿಟ್ಟು ಯಾವ ಡೇಟಿಗಾದರೂ ಬರ್ಬೋದು. ಹಳೆ ಕಾರ್ಯಪತ್ರನೇ ಇಟ್ಕೊಂಡು ನೀವು ಯಾವ ಡೇಟಿಗಾದರೂ ಬರ್ಬೋದು. ಸಪ್ರೇಟಾಗಿ ನಾವು ಮತ್ತೆ ಇನ್ನೊಂದು ಕಾರ್ಯಪತ್ರ ಡೌನ್ಲೋಡ್ ಆಗೋ ಥರ ಮತ್ತು ಇನ್ನೊಂದು ಲಿಸ್ಟ್ ಬಿಡೋ ಥರ ಆ ಥರ ಏನೂ ಬಿಟ್ಟಿಲ್ಲ ನಾವು. ಸೊ ಅದೇ ಕಾರ್ಯಪತ್ರನೇ ಇಟ್ಕೊಂಡು ಅವರು ಯಾವ ಡೇಟಿಗೆ ಬೇಕಾದರೂ ಬರ್ಬೋದು. 8ರಿಂದ 13ನೇ ತಾರೀಕು ಒಳಗಡೆ ಯಾವ ಡೇಟಿಗಾದರೂ ಬರ್ಬೋದು ಅಂತ ಖುದ್ದಾಗಿ ಒಡೆಯರ್ ಸರ್ ಹೇಳಿದ್ದಾರೆ ಸ್ನೇಹಿತರೆ. ಸೊ ನೋಡಿ, ನೀವು ಯಾರ್ಯಾರು ಡೇಟ್ ಮಿಸ್ ಆದವ್ರು ಇದ್ರಲ್ಲ NWKRTC, ಸೊ ಆದಷ್ಟು ಬೇಗ ನೀವು 8ನೇ ತಾರೀಕಿಂದ ನೀವು ನಾಳೆನೇ ಹೋಗ್ಬೋದು. ಯಾಕಂದರೆ ನಾನು ಇವತ್ತು ಮಧ್ಯಾಹ್ನ ಹೇಳಿದೆ ಕರೆಪತ್ರ ಡೌನ್ಲೋಡ್ ಮಾಡ್ಕೊಳ್ಳಿ ಅಂತ, ಬಟ್ ಯಾರಿಗೂ ಕೂಡ ಕರೆಪತ್ರ ಡೌನ್ಲೋಡ್ ಆಗ್ತಿಲ್ಲ ಸರ್ ಅಂತ ಫೋನ್ ಮಾಡಿದ್ರು ಡೇಟ್ ಮಿಸ್ ಆದವರು. ಸೊ ನೋಡಿ, ನಿಮ್ಗೆ ಅನುಕೂಲ ಆದರೆ ನಾಳೆನೇ ಹೋಗಿ, ಇಲ್ಲ ಅಂತಂದರೆ 13ನೇ ತಾರೀಕುವರೆಗೂ ಟೈಮ್ ಇದೆ, ನೀವು ಯಾವತ್ತು ಬೇಕಾದರೂ ಹೋಗಿ. ಬಟ್ ಸಂಡೇ ಒಂದಿನ ಹೊರತುಪಡಿಸಿ ಇನ್ನು ಮಿಕ್ಕಿದ ಯಾವ ಡೇನಲ್ಲೂ ಕೂಡ ನೀವು ಬರ್ಬೋದು ಅಂತ ಹೇಳಿದ್ದಾರೆ ಸ್ನೇಹಿತರೆ. ಸೊ ಇದು ಅರ್ಜೆಂಟ್ ಅಪ್ಡೇಟ್ ಇದೆ, ಓಕೆನಾ. ಸೊ ಮತ್ತೇನಾದರೂ ಇನ್ಫಾರ್ಮೇಷನ್ ಇದ್ದರೆ ಆದಷ್ಟು ನಾಳೆ ಅಥವಾ ನಾಡಿದ್ದು ಲೈವಲ್ಲಿ, ನಾಳೆನೇ ಒಂದು ಲೈವ್ ಮಾಡೋಕ್ಕೆ ಪ್ರಯತ್ನ ಮಾಡ್ತೀನಿ. ಸೊ ನಾಳೆ ಲೈವಲ್ಲಿ ಮಿಕ್ಕಿದ ಅಪ್ಡೇಟು ಕೊಡ್ತೀನಿ ಸ್ನೇಹಿತರೆ. ಥ್ಯಾಂಕ್ ಯು.